ಕಾಕ್ರೋಚ್ ಅಂದರೆ ಜಿರಳೆ ಕಂಡ್ರೆ ಮಾರ್ದೂರ ಓಡೋಗೋ ನಾನು ಈಗಷ್ಟೇ ಕಾಕ್ರೋಚ್ ಜನತಾ ಪಾರ್ಟಿಯ ಮೆಂಬರ್ ಆಗಿ ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಜಿರಳೆ ಬಗ್ಗೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನನ್ನನ್ನು ಸೇರಿದಂತೆ ಈ ದೇಶದ ಕೋಟ್ಯಾಂತರ ಯುವ ಸಮುದಾಯವನ್ನು ಜಿರಳೆಗೆ ಹೋಲಿಸಿ ಈಗಳೆದಂಥ ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿಗಳಿಗೆ ಈ ಜಿರಳೆಗಳ ಶಕ್ತಿ ಅಂದರೆ ಈ ದೇಶದ ಯುವ ಶಕ್ತಿ ಏನು ಅಂತ ತೋರಿಸ್ಕೊಟ್ಟಿರ್ತಕ್ಕಂಥ ಕಾಕ್ರೋಚ್ ಜನತಾ ಪಾರ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಿ. There are youngsters like cockroaches. They don't get any employment. They don't have any place in profession. Some of them become media. Some of them become social media. Some of them become RTI activists. Some of them become another activist, and they start attacking everyone. ಇನ್ನೂ ನಿಮಗೆ ಡೌಟ್ ಬಂದಿರ್ಬೋದು, ತಮಿಳ್ನಾಡಲ್ಲಿ ವಿಜಯ್ ಅವರು ಒಂದು ಹೊಸ ಪಕ್ಷ ಗೆದ್ಬಿಟ್ರಲ್ಲ ಹಾಗೆ ಅಂತಲ್ಲ. ಇದೇನಪ್ಪ ಅಂತಂದರೆ ಈ CJP ಪಕ್ಷ ಅಂಥೇಳಿ ಹೊಸದಾಗಿ ಅದು ಉದಯಿಸಿದೆ. ಈ ಉದಯಿಸಿದ ಮೊದಲ 2-3 ದಿನಗಳಲ್ಲೇ 1 ಲಕ್ಷಕ್ಕಿಂತ ಅಧಿಕ ಜನ ಮೆಂಬರ್ಸ್ ಆಗಿದ್ದಾರೆ. ಅದರ ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿದ 48-50 ಗಂಟೆಗಳಲ್ಲೇ ಆಗಲೇ 5 ಲಕ್ಷಕ್ಕೂ ಹೆಚ್ಚು ಜನ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ. ಯಾಕೆ, ಏನಿದು ಕಾಕ್ರೋಚ್ ಪಾರ್ಟಿ ಅಂತಕ್ಕಂಥದ್ದನ್ನ ತಿಳಿಯೋಣ ಬನ್ನಿ. ಅದಕ್ಕಿಂತ ಬಹಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಈ CJP ಪಕ್ಷ ಏನಿದೆಯಲ್ಲ ಅದರ ಪ್ರಣಾಳಿಕೆ ಬಹಳ ಆಕರ್ಷಕವಾಗಿದೆ. ಅದೇನಿದೆ ನೋಡೋಣ. ಮೊದಲನೇದು, CJP ಪಕ್ಷ ಅಧಿಕಾರಕ್ಕೆ ಬಂದರೆ ನಿವೃತ್ತರಾದಂಥ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜ್ಯಸಭೆಗೆ ನೇಮಕ ಮಾಡ್ತಕ್ಕಂಥ ಪದ್ಧತಿಗೆ ನಾವು ತಿಲಾಂಜಲಿ ಇಡ್ತೀವಿ. ಯಾರೂ ಕೂಡ ಅವ್ರನ್ನ ರಾಜ್ಯಸಭೆಗೆ ನಾಮಿನೇಟ್ ಮಾಡದೇ ರೀತಿಯಲ್ಲಿ ನೋಡ್ಕೊಳ್ತೀವಿ. ಎರಡನೇದು, CJP ಅಥವಾ ವಿರೋಧ ಪಕ್ಷಗಳು ಆಡಳಿತ ಇರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ಒಬ್ಬ ಅರ್ಹ ವ್ಯಕ್ತಿಯ ವೋಟು ಡಿಲೀಟ್ ಆದರೂ ಕೂಡ ಈ ದೇಶದ ಮುಖ್ಯ ಚುನಾವಣಾ ಆಯುಕ್ತರನ್ನು UAPA ಕಾಯ್ದೆಯಡಿ ಬಂಧಿಸ್ತೀವಿ. ಯಾಕೆ ಅಂದರೆ ಮತದಾನದ ಹಕ್ಕನ್ನು ಕಿತ್ಕೊಳ್ತಕ್ಕಂಥದ್ದು ಭಯೋತ್ಪಾದನೆಗೆ ಸಮ. ಮೂರನೇ ಪ್ರಣಾಳಿಕೆ, ಮಹಿಳೆಯರಿಗೆ ಏನೀಗ 33% ಅಂತ ಕಿರ್ಚಾಡ್ತಾ ಇದ್ದೀರಲ್ಲ ಅದಲ್ಲ, ನಾವು 50% ಮೀಸಲಾತಿ ನೀಡ್ತೀವಿ. ಅದು ಕೂಡ ಈಗೆಷ್ಟು ಸಂಖ್ಯೆಗಳಿದೆಯಲ್ಲ 543 MP ಅದರಲ್ಲೇ ಅರ್ಧ ಸೀಟ್ಗಳನ್ನು ಮಹಿಳೆಯರಿಗೆ ಮೀಸಲಿಡ್ತೀವಿ. ಹೊಸದಾಗಿ ನಾವು 858 ಮಾಡಬೇಕು, ಆ ಥರ ಯಾವ ಡಿಮ್ಯಾಂಡು ಕೂಡ ಇಡೋದಿಲ್ಲ, ಡಿಲಿಮಿಟೇಷನ್ ಮಾಡೋದಿಲ್ಲ. ಮತ್ತು ಬರೀ ಮಹಿಳೆಯರು ಗೆದ್ದು ಬರೋದಷ್ಟೇ ಅಲ್ಲ, ಕ್ಯಾಬಿನೆಟ್ನಲ್ಲಿ 50% ಮಹಿಳೆಯರಿಗೆ ಸ್ಥಾನವನ್ನು ನಾವು ಖಚಿತಪಡಿಸ್ತೀವಿ. ನಾಲ್ಕನೇ ಪ್ರಣಾಳಿಕೆ ಏನಪ್ಪ ಇದೆ ಈ CJPದು ಅಂತಂದರೆ, ಈ ಅದಾನಿ ಅಂಬಾನಿ ಒಡೆತನದ ಯಾವೆಲ್ಲ ಚಾನಲ್ಗಳಿದೆಯಲ್ಲ ಆ ಎಲ್ಲ ಚಾನಲ್ಗಳ ಲೈಸೆನ್ಸನ್ನು ರದ್ದು ಮಾಡಿಬಿಡ್ತೀವಿ. ಮತ್ತು ಗೋಧಿ ಮೀಡಿಯಾ ಆ್ಯಂಕರ್ಗಳಿದಾರಲ್ಲ ಅವರ ಬ್ಯಾಂಕ್ ಅಕೌಂಟನ್ನು ಆಡಿಟ್ ಮಾಡಿಸ್ತೀವಿ. ಅವ್ರಿಗೆ ಯಾರ್ಯಾರು ದುಡ್ಡು ಕೊಟ್ಟು ಏನೇನು ಸುಳ್ಳು ಹೇಳಿಸ್ತಾ ಇದ್ದಾರೆ, ಏನೇನು ಜುಮ್ಲಾ ಹೇಳಿಸ್ತಾ ಇದ್ದಾರೆ ಅದೆಲ್ಲವನ್ನು ಕೂಡ ಬಯಲು ಮಾಡ್ತೀವಿ. ಮತ್ತು 5ನೇ ಪ್ರಣಾಳಿಕೆ ಏನಪ್ಪ ಅಂದರೆ, ಯಾವುದೇ ಶಾಸಕ ಅಥವಾ ಸಂಸದ ಪಕ್ಷಾಂತರ ಮಾಡಿದ್ರೆ ಆತನಿಗೆ 20 ವರ್ಷ ಯಾವುದೇ ಸಾರ್ವಜನಿಕ ಹುದ್ದೆ ಸಿಗಬಾರ್ದು ಮತ್ತು 20 ವರ್ಷಗಳ ಕಾಲ ಆತ ಚುನಾವಣೆಗೆ ಸ್ಪರ್ಧಿಸಬಾರ್ದು. ಆ ರೀತಿಯಾದಂಥ ಒಂದು ಡಿಮ್ಯಾಂಡು ಪ್ರಣಾಳಿಕೆ ನಮ್ಮದು. ಇದು ಈಗಷ್ಟೇ ಹುಟ್ಟಿಕೊಂಡಿರ್ತಕ್ಕಂಥ CJP ಪಕ್ಷದ ಪ್ರಣಾಳಿಕೆಯ 5 ಮುಖ್ಯ ಅಂಶಗಳು. ನೀವು ನೋಡಿ, ಈ ದೇಶದಲ್ಲಿ ಎಷ್ಟೊಂದು ಪಕ್ಷಗಳಿವೆ, ಈ ಯಾವ ಪಕ್ಷಗಳು ಕೂಡ ಈ 5 ಡಿಮ್ಯಾಂಡನ್ನು ಘೋಷಿಸ್ತಕ್ಕಂಥ ಧೈರ್ಯವನ್ನು ಮಾಡಿಲ್ಲ. ಆದರೆ CJP ಪಕ್ಷ ಮಾಡಿದೆ. ನಿಮ್ಗೆಲ್ರಿಗೂ ಇದಿರ್ಬೋದು, ಇದು ಯಾವುದಪ್ಪ CJP ಪಕ್ಷ ಅಂತೇಳಿ. ಈ CJP ಪಕ್ಷ ಯಾಕೆ ಹುಟ್ಕೊಳ್ತು ಗೊತ್ತಾ? ನಮ್ಮ ದೇಶದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ರವರು ನಿರುದ್ಯೋಗಿ ಯುವ ಜನರನ್ನು ಜಿರಳೆಗಳು ಅಂತ ಕರೆದ್ರು, ಪ್ಯಾರಾಸೈಟ್ಸ್ ಅಂತ ಕರೆದ್ರು. ಆ ರೀತಿ ಕರೆದ್ರಲ್ಲ ಅವರು, ಆ ಕರ್ದಕ್ಕೆ ಪ್ರತಿಕಾರವಾಗಿ ಈ ದೇಶದ ಸುಪ್ರೀಂ ಕೋರ್ಟ್ನ ಯಾರೂ ಪ್ರಶ್ನೆ ಮಾಡಬಾರ್ದು ಅಂತ ಇದ್ದ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟು ಮನಸೋ ಇಚ್ಛೆ ಮಾತಾಡ್ತಾ ಇದ್ರೆ ನಾವು ಸುಮ್ಮನಿರಲ್ಲ ಅಂತೇಳಿ ಹುಟ್ಕೊಂಡಿದ್ದೆ ಕಾಕ್ರೋಚ್ ಜನತಾ ಪಾರ್ಟಿ. ಇದರ ಪ್ರಣಾಳಿಕೆಯನ್ನು ನೋಡಿ ಈಗಾಗಲೇ 1 ಲಕ್ಷ ಜನ ಇದ್ರ ಮೆಂಬರ್ ಆಗಿದ್ದಾರೆ. 5 ಲಕ್ಷಕ್ಕಿಂತ ಹೆಚ್ಚು ಜನ ಇನ್ಸ್ಟಾಗ್ರಾಮನ್ನು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ಇದನ್ನು ಯಾರಪ್ಪ ಹುಟ್ಟಾಕಿದ್ರು ಅಂತಂದರೆ, ನೋಡಿ, ಯಾವುದೇ ಒಂದು ರಾಜಕೀಯ ಪಕ್ಷವನ್ನು ಹುಟ್ಟಾಕೋಕ್ಕೆ ಎಷ್ಟು ಟೈಮ್ ಬೇಕು? ನೀವಂತೀರಿ ಒಂದಷ್ಟು ತಿಂಗಳು ಬೇಕು, ವಾರ ಬೇಕು ಅಂತೇಳಿ. ಆದರೆ ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಕೇವಲ 48 ಗಂಟೆ ಸಾಕಾಯಿತು. ಯಾಕಪ್ಪ ಅಂದರೆ, ನಾನು ಆಗಲೇ ಹೇಳಿದೆ, ಈ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದಂಥ CJ ಚಂದ್ರಕಾಂತ್ ಅವರು ಏನು ಹೇಳ್ತಾರೆ, ಮೇ 15ನೇ ತಾರೀಕು ದೆಹಲಿ ಹೈಕೋರ್ಟ್ನ ಒಂದು ಹಿರಿಯ ವಕೀಲರ ಹುದ್ದೆಗಳ ಪದನಾಮಕ್ಕೆ ಸಂಬಂಧಿಸಿದ ಅರ್ಜಿಯನ್ನು ವಿಚಾರಣೆ ನಡೆಸ್ತಾ ಇದ್ರು. ಆ ಅರ್ಜಿಯನ್ನು ವಜಾ ಮಾಡಬೇಕಾದ್ರೆ ಅವ್ರು ಏನು ಹೇಳಿದ್ರು, CJ ಹೇಳ್ತಾರೆ, ಕೆಲವು ಯುವ ಜನರಿದ್ದಾರೆ, ಅವ್ರಿಗೆ ಯಾವ ಉದ್ಯೋಗ ಇಲ್ಲ, ಅವರು ಸಾಮಾಜಿಕ ಮಾಧ್ಯಮ RTI ಕಾರ್ಯಕರ್ತರಾಗಿ ಬದಲಾಗ್ಬಿಡ್ತಾರೆ ಮತ್ತು ವ್ಯವಸ್ಥೆಯ ಮೇಲೆ ದಾಳಿ ಮಾಡಲು ಪ್ರಾರಂಭಿಸ್ತಾರೆ ಅಂತ ಹೇಳಿಕೆ ಕೊಟ್ಬಿಟ್ರು. ಇದಕ್ಕೆ ಇಡೀ ದೇಶಾದ್ಯಂತ ಸಾಕಷ್ಟು ವಿರೋಧ ಬಂತು. ಆ ವಿರೋಧದ ಸಂದರ್ಭದಲ್ಲೇ
ಅಭಿಜಿತ್ ದೀಪ್ಕೆ ಅಂತಕ್ಕಂಥವ್ರು ಒಂದು ವಿಡಿಯೋವನ್ನು ಮಾಡಿ ಪೋಸ್ಟ್ ಮಾಡಿದ್ರು. ಆ ವಿಡಿಯೋಗೆ ಎಷ್ಟು ಜನ ಲೈಕ್ ಮಾಡಿದ್ರು, ಕಮೆಂಟ್ ಮಾಡಿದ್ರು ಅಂತಂದರೆ ಅದಕ್ಕೆ ಸಿಕ್ಕಂಥ ವ್ಯಾಪಕ ಜನ ಬೆಂಬಲವೇ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಶುರು ಮಾಡಲಿಕ್ಕೆ ಕಾರಣ ಆಯಿತು, ಪ್ರೇರಣೆ ಆಯಿತು. ಈ ದೀಪಕ್ ಅಂತಕ್ಕಂಥವ್ರು ರಾಜಕೀಯ ಮತ್ತು ಆರ್ಥಿಕ ವಿಷಯಗಳ ಬಗ್ಗೆ ದನಿ ಎತ್ತುತ್ತಾ ಇದ್ರು. ಅವರು ಟ್ವಿಟರ್ನಲ್ಲಿ ಸುಮಾರು 30,000ಕ್ಕಿಂತ ಹೆಚ್ಚು ಫಾಲೋವರ್ಸ್ ಇದ್ದಾರೆ. ಅವರು ಕಳೆದ ಶನಿವಾರ ಒಂದು ಪೋಸ್ಟ್ ಹಾಕಿದ್ರು. ಏನಪ್ಪ ಅಂದರೆ, ಎಲ್ಲ ಜಿರಳೆಗಳಿಗಾಗಿ ಹೊಸ ವೇದಿಕೆಯೊಂದನ್ನು ಪ್ರಾರಂಭಿಸ್ತಾ ಇದ್ದೀನಿ, ನೀವು ಸೇರಲು ಬಯಸ್ತೀರಾ? ಸೇರದಿದ್ದರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಅಂತಂದರು. ಅಷ್ಟು ಮಾತ್ರ ಅಲ್ಲ, ಇದಕ್ಕೆ ಕೆಲವು ಮಾನದಂಡಗಳಿವೆ ಅಂತ ಅವ್ರು ಹೇಳಿದ್ರು. ಏನೋ, ನೀವು ನಿರುದ್ಯೋಗಿ ಆಗಿರಬೇಕು, ನೀವು ಸೋಮಾರಿ ಆಗಿರಬೇಕು, ಸದಾ ಆನ್ಲೈನಲ್ಲಿ ಇರಬೇಕು ಮತ್ತು ಒಂದು ವೃತ್ತಿಪರವಾಗಿ ಆಕ್ರೋಶವನ್ನು ಹೊರಹಾಕ್ತಕ್ಕಂಥ ಸಾಮರ್ಥ್ಯ ನಿಮಗಿರಬೇಕು ಮತ್ತು ಈ ಪಕ್ಷಕ್ಕೆ ಸೇರಲು ಯಾವುದೇ ಜಾತಿ, ಧರ್ಮ ಅಥವಾ ಲಿಂಗದ ನಿರ್ಬಂಧಗಳಿಲ್ಲ ಅಂತಕ್ಕಂಥ ಮಾನದಂಡವನ್ನು ಹಾಕಿದ್ರು. ಇದು ಒಂದು ಹಿಲೇರಿಯಸ್ ಆಗಿ ಎಷ್ಟು ಜನ ಇದನ್ನು ಇಷ್ಟಪಟ್ಟರು ಅಂತಂದರೆ, ನಾನು ಆಗಲೇ ಹೇಳ್ದಂಗೆ 1,00,000ಕ್ಕಿಂತ ಅಧಿಕ ಜನ ಇದರ ಮೆಂಬರ್ಸ್ ಆಗಿದ್ದಾರೆ. ಆ ವೆಬ್ಸೈಟನ್ನು ಎಷ್ಟು ಜನ ನೋಡ್ತಾ ಇದ್ದಾರೆ, ಕ್ಷಣಕ್ಕೂ ಇದಕ್ಕೆ ಮೆಂಬರ್ ಆಗ್ತಾ ಇದ್ದಾರೆ. ಇದರ ಉದ್ದೇಶ ಏನು ಹೇಳಿದ್ದಾರೆ ಅವರು ಅಂತಂದರೆ, ನೋಡಿ, ಇಡೀ ಭಾರತದ ವ್ಯವಸ್ಥೆಯನ್ನು ನೀವು ಗಲೀಜು ಗಟರಾಗಿ ಮಾಡಿಬಿಟ್ರೆ ಅಲ್ಲಿ ಕಾಕ್ರೋಚ್ಗಳು ಉಟ್ಕೊಳ್ದೇ ಬೇರೆ ಉಟ್ಕೊಳ್ಳೋಕ್ಕೆ ಸಾಧ್ಯ? ಇದು ಇವ್ರ ಟ್ಯಾಗ್ಲೈನು. ಈ ದೇಶದ ಭ್ರಷ್ಟಾಚಾರ, ಕೆಟ್ಟ ಶಿಕ್ಷಣ ಪದ್ಧತಿ ಮತ್ತು ಕೆಟ್ಟ ಆರೋಗ್ಯ ವ್ಯವಸ್ಥೆ, ಬೃಹತ್ ನಿರುದ್ಯೋಗ ವ್ಯವಸ್ಥೆಗೆ ಈ ವ್ಯವಸ್ಥೆಯೇ ಕಾರಣ. ಹಾಗಾಗಿ ಅದಕ್ಕೆ ಪ್ರತಿರೋಧವಾಗಿ ನಾವು ಇದನ್ನು ಉಟ್ಕೊಂಡಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನು ನಮ್ಮ ದೇಶದ ಪ್ರಧಾನಿಗಳು ಅಥವಾ CJ ಏನು ಜಿರಳೆಗಳು ಅಂದ್ಬಿಟ್ರಲ್ಲ ಅವರು ಕೊಡ್ತಾರ? ಅಷ್ಟೇ ಅಲ್ಲ, ಈ CJP ಪಾರ್ಟಿ ಹೇಳ್ತಾ ಇದೆ, ನಮ್ಮದು ಕೇವಲ ಕಂಪ್ಲೇಂಟ್ ಮಾಡಲ್ಲ, ನಾವು ಬದಲಿಗೆ ನಾವೊಂದು ದೊಡ್ಡ ಚಳವಳಿ ಕಟ್ತೀವಿ, ಸತ್ಯವಾಗಿಯೂ ಸತ್ಯವನ್ನೇ ಹೇಳ್ತೀವಿ, ವ್ಯವಸ್ಥೆನ ಪ್ರಶ್ನೆ ಮಾಡ್ತೀವಿ, ದನಿ ಎತ್ತುತ್ತೇವೆ ಮತ್ತು ಬದಲಾವಣೆ ತರುತ್ತೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದಕ್ಕೆ 1,00,000ಕ್ಕೂ ಅಧಿಕ ಜಿರಳೆಗಳು ಈಗಾಗಲೇ ಹೋಗಿ ಸೇರ್ಕೊಂಡಿವೆ. ಮತ್ತು ಅವ್ರೇನು ಮಾಡಿದ್ದಾರೆ, ಈಗಾಗಲೇ AI ಲಾಂಛನ ಇರ್ತಕ್ಕಂಥ ಜಿರಳೆಗಳದೇ ಒಂದು ಲೋಗೋವನ್ನು ಬಿಟ್ಟಿದ್ದಾರೆ. ಮತ್ತು ನಾವು ಕೆಲಸ ಮಾಡ್ತೀವಿ, ಯಾವ ರೀತಿ ಕೆಲಸ ಮಾಡ್ತೀವಿ ಅಂತ ಒಂದೆರಡು ವಿಡಿಯೋಗಳನ್ನ, ಸಣ್ಣ ವಿಡಿಯೋಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ಗೆ ಹಾಕಿದ್ದಾರೆ. ಅವಾಗಲೇ ಲಕ್ಷಗಟ್ಟಲೆ ಒಂದು ವ್ಯೂಸನ್ನು ಪಡಿತಾ ಇದೆ. ಅದರ ವೆಬ್ಸೈಟು ಭಾಳ ಸುಲಭವಾಗಿದೆ, ಸಿಂಪಲ್ ಆಗಿದೆ. ಅದನ್ನು ನೋಡಿ ಭಾಳಷ್ಟು ಜನ ಬಂದು ಸೇರ್ಕೊಳ್ತಾ ಇದ್ದಾರೆ. ಅದರಲ್ಲಿ ಒಂದು ಏನಪ್ಪ ಬರೆದಿದ್ದಾರೆ ಅಂದರೆ, ಸೋಮಾರಿಗಳು ಮತ್ತು ನಿರುದ್ಯೋಗಿಗಳ ಧ್ವನಿ ಇದು ಅಂತಕ್ಕಂಥ ಅಡಿ ಬರಹ ಇದೆ. ಇದರೆಲ್ಲದರ ಹಿಂದೆ ಒಂದು ವ್ಯಂಗ್ಯ ಇದೆ. ಆ ವ್ಯಂಗ್ಯ ಏನಪ್ಪ ಅಂತಂದರೆ, ಈ ವ್ಯವಸ್ಥೆ ಏನಿದೆಯಲ್ಲ, ಸಿಸ್ಟಮು, ಅದು ಲೆಕ್ಕ ಹಾಕಲು ಮರೆತ ಏನು ಯುವ ಜನರಿಗಾಗಿರ್ತಕ್ಕಂಥ ಪಕ್ಷ ಅಂತ ಅವರು ಕರಿತಾ ಇದ್ದಾರೆ. ತನ್ನ ಮೊನುಚು ವ್ಯಂಗ್ಯದ ಮೂಲಕ ಈ ದೇಶದ ವ್ಯವಸ್ಥೆಯನ್ನೇ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ಪ್ರಶ್ನೆ ಮಾಡ್ತಕ್ಕಂಥ ವಿಧಾನ ಬಹಳಷ್ಟು ಜೆನ್ಜಿಗಳಿಗೆ, ಯುವ ಜನರಿಗೆ ಇಷ್ಟ ಆಗಿದೆ. ಅವರೆಲ್ಲರೂ ಕೂಡ ಅದನ್ನು ಬೆಂಬಲಿಸ್ತಾ ಇದ್ದಾರೆ. ಬರೀ ಜೆನ್ಜಿಗಳು ಅನ್ಕೋಬೇಡಿ, ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಪ್ರಶಾಂತ್ ಭೂಷಣ್ ತರದವರು ನೋಡಿ, ಜಡ್ಡುಗಟ್ಟಿದ ವ್ಯವಸ್ಥೆಗೆ ಈ ಪಕ್ಷದ ಥರ ಕಾಕ್ರೋಚ್ ಜನತಾ ಪಾರ್ಟಿಯ ಥರದ ಒಂದು ಸಾಣೆ ಹಿಡಿಯೋರು ಬೇಕಾಗಿದ್ದಾರೆ. ಹಂಗಾಗಿ ಇವ್ರಿಗೆ ನಮ್ಮಂಥವ್ರು ಬೆಂಬಲ ಕೊಡಬೇಕು ಅಂತೇಳಿ ಟ್ವಿಟ್ಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮತ್ತು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ನೀವ್ಯಾರಾದರೂ ಸೇರಬೇಕು ಅಂದರೆ ಆ ವೆಬ್ಸೈಟ್ನಲ್ಲಿ ನಿಮಗೊಂದು ಸಣ್ಣ ಗೂಗಲ್ ಫಾರ್ಮ್ ಸಿಗ್ತದೆ. ಆ ಫಾರ್ಮ್ ತುಂಬಿದ್ರೆ ಸಾಕು, ನೀವೆಲ್ಲರೂ ಕೂಡ ನೀವು ಅದರ ಮೆಂಬರ್ ಆಗ್ಬೋದು. ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಜೆನ್ಜಿಗೆ ಒಂದು ಕರೆ ಕೊಟ್ಟಿದೆ. ಅದೇನೋ ಗೊತ್ತಪ್ಪ? ಎದ್ದೇಳು ಜೆನ್ಜಿ, ಎದ್ದೇಳಿ ಭಾರತದ ಯುವಜನರೇ, ಇದು ನಿಮ್ಮ ಸಮಯ. ನಿಮ್ಮ ಧ್ವನಿ ಸಣ್ಣದಲ್ಲ, ನಿಮ್ಮ ಓಟು ಶಕ್ತಿಹೀನವಾದದ್ದಲ್ಲ. ಈ ದೇಶದ ಭವಿಷ್ಯವನ್ನು ರೂಪಿಸಬಲ್ಲ ಪೀಳಿಗೆ ನೀವು. ಸತ್ಯದ ಪರವಾಗಿ ನಿಲ್ಲಿ, ಪ್ರಗತಿಯ ಪರವಾಗಿ ನಿಲ್ಲಿ. ಜನರಿಗಾಗಿ ಕೆಲಸ ಮಾಡ್ತಕ್ಕಂಥ, ಭವಿಷ್ಯವನ್ನು ರಕ್ಷಿಸುವ ಮತ್ತು ನಿಜವಾದ ಬದಲಾವಣೆ ತರುವ ನಾಯಕರನ್ನು ಆರಿಸಿ. ನಾವೆಲ್ಲರೂ ಜೊತೆಯಾಗಿ ಮುಂದಿನ ಪೀಳಿಗೆಗಾಗಿ ಬಲಿಷ್ಠ, ಸಂಘಟಿತ ಮತ್ತು ಉತ್ತಮ ಭಾರತವನ್ನು ನಿರ್ಮಿಸೋಣ. ನಿಮ್ಮ ಧ್ವನಿಯನ್ನು ಎತ್ತಿ, ನಿಮ್ಮ ಶಕ್ತಿಯನ್ನು ಬಳಸಿ, ನಿಮ್ಮ ಆಯ್ಕೆಗೆ ಮೌಲ್ಯವಿರಲಿ. CJPಗೆ ಜಯವಾಗಲಿ, ಭಾರತದ ಯುವ ಜನತೆಗೆ ಚಿರಾಯುವಾಗಲಿ ಅಂತಕ್ಕಂಥ ಘೋಷಣೆಗಳನ್ನು ಇದು ತನ್ನ ಟ್ವಿಟ್ಟರು, ಇನ್ಸ್ಟಾದಲ್ಲಿ ಹಾಕ್ತಾನೆ ಬರ್ತಾ ಇದೆ. ಅವ್ರು ಇನ್ನೂ ಮುಂದುವರೆದು ಏನಪ್ಪ ಹೇಳ್ತಾರೆ ಅಂದರೆ, ಭಾರತೀಯ ರಾಜಕಾರಣದ ಭವಿಷ್ಯವನ್ನು ರೂಪಿಸಲು ನಾವು ಕಾಕ್ರೋಚ್ ಜನತಾ ಪಾರ್ಟಿ ಯುವ ಜನತೆಗೆ ಒಂದು ವೇದಿಕೆ ಆಗಿದೆ. ಪಕ್ಷವು ಯಾವ ವಿಷಯಗಳತ್ತ ಗಮನ ಹರಿಸಬೇಕು ಮತ್ತು ಯುವ ಪೀಳಿಗೆ ದೇಶದಲ್ಲಿ ಯಾವ ರೀತಿ ಬದಲಾವಣೆ ಬಯಸಬೇಕು ಅಂತಕ್ಕಂಥದ್ದಕ್ಕೆ ನೀವೆಲ್ಲರೂ ಕೂಡ ನೀವು ಐಡಿಯಾಸ್ನ ಕೊಡಿ, ಸಲಹೆಗಳನ್ನ ಕೊಡಿ. ನಿಮ್ಮ ಮುಕ್ತ ಅನಿಸಿಕೆಗಳು, ಆಲೋಚನೆಗಳು ನಮಗೆ ಬೇಕಾಗ್ತವೆ ಅಂತಕ್ಕಂಥದ್ದನ್ನ ಈ CJP ಇವತ್ತು ಹೇಳ್ತಾ ಇದೆ.
ಹಾಗಾದರೆ CJP ರಾಜಕೀಯ ಪಕ್ಷವಾ ಅಂತಂದರೆ ಈಗ ಸದ್ಯಕ್ಕೆ ಅದು ರಾಜಕೀಯ ಪಕ್ಷ ಅಲ್ಲ. ಭಾರತದ ಒಂದು ರಾಜಕೀಯ ಪಕ್ಷವನ್ನು ನಾವು ನೋಂದಾಯಿಸಬೇಕು ಅಂತಂದರೆ 1951ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 29A ಅಡಿಯಲ್ಲಿ ನಾವು ಚುನಾವಣಾ ಆಯೋಗಕ್ಕೆ ಅರ್ಜಿ ಸಲ್ಲಿಸಬೇಕು. ಪಕ್ಷವು ಸಂವಿಧಾನ, ಪದಾಧಿಕಾರಿಗಳ ಪಟ್ಟಿ ಅದರದ್ದೆಲ್ಲವನ್ನು ಕೂಡ ಕೊಡಬೇಕು. ಅದೆಲ್ಲದರ ನಂತರ ನಾವು ಒಂದು ಪಕ್ಷವನ್ನು ರಿಜಿಸ್ಟರ್ ಮಾಡ್ತೀವಿ. ಸದ್ಯಕ್ಕೆ ಈ CJP ಒಂದು ಆನ್ಲೈನ್ನಲ್ಲಿ ಈ ದೇಶದ ಒಂದು ಭ್ರಷ್ಟ, ಕೆಟ್ಟ, ದುಷ್ಟ, ಒಂದು ಫ್ಯಾಸಿಸ್ಟ್ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡ್ತಕ್ಕಂಥದ್ದಕ್ಕೆ ಹುಟ್ಟಿಕೊಂಡಿರ್ತಕ್ಕಂಥ ಆನ್ಲೈನ್ ವೇದಿಕೆಯಾಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಇದು ಪಕ್ಷವಾಗಿಯೂ ಕೂಡ ರೂಪ ತಳೆಯಬಹುದು. ಅದು ನಾವು ಅಲ್ಲಗಳೆಯಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಈ CJPಯ ಧ್ವನಿ ಅಂತಕ್ಕಂಥದ್ದು ತೀವ್ರವಾಗಿದೆ. ಇದು ದಿನೇ ದಿನೇ ಬೆಳೀತಾ ಇದೆ ಮತ್ತು ಇದು ತನ್ನನ್ನು ತಾನು ಏನಪ್ಪ ಕರೆದುಕೊಳ್ತದೆ ಅಂತಂದರೆ ಈ ಒಂದು ರಾಜಕೀಯ ರಂಗ ಇದು ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ ಮತ್ತು ಸೋಮಾರಿ ಅಂತ ಕರೆದುಕೊಳ್ತದೆ. ಇಲ್ಲಿ ಸೋಮಾರಿ ಅಂತಕ್ಕಂಥ ಪದವನ್ನು ಪದೇ ಪದೇ ಬಳಸ್ತಾ ಇದೆ. ಯಾಕೆ ಅಂತಂದರೆ ನೋಡಿ, ಈ ದೇಶದ ಯುವ ಜನರು ಭಾರತ ದೇಶದ ಆಸ್ತಿ. ಈ ದೇಶದ ಜನಸಂಖ್ಯೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಯುವ ಜನರಿದ್ದಾರೆ. ಅವ್ರನ್ನ ನೀವು ಸಮರ್ಪಕವಾಗಿ ಬಳಸ್ಕೊಂಡ್ರೆ, ಈ ದೇಶ ಕಟ್ಟುವಲ್ಲಿ ಬಳಸ್ಕೊಂಡ್ರೆ ಈ ದೇಶ ಬೃಹತ್ತಾಗಿ ಸಾಧನೆ ಮಾಡ್ಬೋದು. ಆದರೆ ನೀವು ಆ ಯುವ ಜನರಿಗೆ ಉದ್ಯೋಗ ಕೊಡದೆ, ಸರಿಯಾಗಿ ಶಿಕ್ಷಣ ಕೊಡದೆ, ಸರಿಯಾದಂಥ ಸ್ಕಿಲ್ಸ್ನ ಕಲಿಸ್ದೇ ನೀವು ಅವ್ರನ್ನ ಉಪಯೋಗಕ್ಕೆ ಬರದೇ ಇರೋರು ಲೇಜಿಗಳು, ವೇಸ್ಟು ಅಂತ ಕರೆಯೋದ್ರಿಂದ ಈ ದೇಶ ಯಾವ ಕಾರಣಕ್ಕೂ ಉದ್ಧಾರ ಆಗೋದಿಲ್ಲ. ಹಂಗಾಗಿ ಉದ್ಯೋಗ ಕೊಡ್ತೀನಿ ಅಂತ ಬಂದಂಥ ನರೇಂದ್ರ ಮೋದಿ ಅವರು ಇವತ್ತು ಏನು ಮಾಡ್ತಾ ಇದ್ದೀರಿ? ನೀಟ್ ಪೇಪರ್ ಲೀಕ್ ಆಗಿ ಯಾಕೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡ್ತಾ ಇದ್ದೀರಿ? ಈ ಪ್ರಶ್ನೆಗಳನ್ನು ಈ CJP ಇವತ್ತು ಮೇಲಕ್ಕೆ ಎತ್ತುತ್ತಾ ಇದೆ. ಮತ್ತು ಅವರು ಮುಖ್ಯವಾಗಿ ಇನ್ನೊಂದು ವಿಷಯವನ್ನು ಹೇಳ್ತಾ ಇದ್ದಾರೆ. ನೋಡಿ, ಈ CJP ನಾವು ಭಾಳ ವೇಗವಾಗಿ ಬೆಳೀತಾ ಇದ್ದೀವಿ, ನಮಗೆ ಬೆಂಬಲ ಬರ್ತಾ ಇದೆ. ಆದರೆ ಇದೇ ಸಂದರ್ಭದಲ್ಲಿ ನಮ್ಮನ್ನು ಹತ್ತಿಕ್ಕಲು ಮತ್ತು ನಮ್ಮನ್ನು ಸಮಾಜ ವಿರೋಧಿ ಶಕ್ತಿಗಳಂತೆ ಬಿಂಬಿಸಲು ಈ ಮೀಡಿಯಾಗಳು ಪ್ರಯತ್ನಿಸ್ತವೆ. ಆ ಸಂಪೂರ್ಣ ಅರಿವು ನಮಗಿದೆ. ಆದರೆ ನಾವು ಸ್ಪಷ್ಟವಾಗಿ ಹೇಳಲು ಬಯಸ್ತೇವೆ, CJPಯು ಭಾರತದ ಸಂವಿಧಾನದ ಮೇಲೆ ದೃಢವಾದಂಥ ನಂಬಿಕೆಯನ್ನು ಇಟ್ಟಿದೆ ಮತ್ತು ಸಂವಿಧಾನದ ಮೌಲ್ಯಗಳನ್ನು ರಕ್ಷಿಸಲು ನಾವು ಶ್ರಮಿಸ್ತೀವಿ. ನಾವು ಮತ್ತೊಂದು PM ಕೇರ್ಸ್ ನಿಧಿ ಸ್ಥಾಪಿಸಲು ಅಥವಾ ಟ್ಯಾಕ್ಸ್ ಪೇಯರ್ ದುಡ್ಡಲ್ಲಿ ದಾವೋಸ್ನಲ್ಲಿ ಒಂದು ಎಂಜಾಯ್ ಮಾಡಲು ವೆಕೇಷನ್ ಕಳೆಯೋಕ್ಕೋಸ್ಕರ ಬಂದಿಲ್ಲ. ನಾವು ಈ ದೇಶದ ಭ್ರಷ್ಟಾಚಾರವನ್ನು ತೊಡೆದು ಹಾಕಲು, ಈ ದೇಶದ ಯುವ ಜನರಿಗೆ ಒಂದು ಉತ್ತಮ ಭವಿಷ್ಯವನ್ನು ರೂಪಿಸಲು ಮತ್ತು ಒಂದು ಪ್ರಾಮಾಣಿಕ ಬದ್ಧತೆಯ ರಾಜಕಾರಣವನ್ನು ಮಾಡಲಿಕ್ಕೆ ಬಂದಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ. ಈ ದೇಶದ ಪ್ರಖ್ಯಾತ RTI ಕಾರ್ಯಕರ್ತೆಯಾದಂಥ ಅಂಜಲಿ ಭಾರದ್ವಾಜ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ದಾರೆ. ಅದೇನಪ್ಪ ಕೊಟ್ಟಿದ್ದಾರೆ ಅಂದರೆ, ನಿಮ್ಮ CJP ಪಕ್ಷ ಸಂಪೂರ್ಣವಾಗಿ RTI ಕಾಯ್ದೆಯಡಿ ಒಂದು ಉತ್ತರದಾಯಿತ್ವವಾಗಿ ಅಕೌಂಟಬಿಲಿಟಿಯನ್ನು ಹೊಂದಿರಬೇಕು ಮತ್ತು ನಿಮ್ಮ ಪಕ್ಷ ಅನಾಮಧೇಯವಾಗಿ ಯಾವುದೇ ದೇಣಿಗೆಯನ್ನು ಪಡಿಬಾರ್ದು ಅಥವಾ ಚುನಾವಣಾ ಬಾಂಡನ್ನು ಸ್ವೀಕರಿಸಬಾರ್ದು. ಮತ್ತು ಯಾವುದೇ ರೀತಿಯಲ್ಲಿ ರಹಸ್ಯವಾಗಿ ಕಾಕ್ರೋಚ್ ಕೇರ್ಸ್ ಫಂಡನ್ನು ನೀವು ಓಪನ್ ಮಾಡಬಾರ್ದು ಅಂತ ಅವರು ಒಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಆ 3 ಸಲಹೆಗಳು ಸರಿಯಾಗಿವೆ, ಇದನ್ನು ನಾವು ಪಾಲಿಸ್ತೀವಿ ಅಂತಂದ್ಬಿಟ್ಟು ಕಾಕ್ರೋಚ್ ಜನತಾ ಪಾರ್ಟಿಯ ಟ್ವಿಟರ್ ಮತ್ತು ಇನ್ಸ್ಟಾದಲ್ಲಿ ಅವರು ಘೋಷಣೆಯನ್ನು ಮಾಡ್ಕೊಂಡಿದ್ದಾರೆ. ಜೆನ್ಜಿಗಳು ಬಹಳಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕಾಳಜಿ ಇರ್ತಕ್ಕಂಥವ್ರು ಈ ಕಾಕ್ರೋಚ್ ಜನತಾ ಪಾರ್ಟಿಗೆ ಪೂರ್ತಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ದೇಶದ ಯುವ ಜನರನ್ನು ಒಂದುಗೂಡಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಅಂತಕ್ಕಂಥದ್ದನ್ನ ಅರ್ಪಿಸ್ತಾ ಇದ್ದಾರೆ. ಬಹಳಷ್ಟು ಯುವ ಜನ ನಾನು ಒಬ್ಬ ಕಾಕ್ರೋಚ್ ಜಿರಳೆ ಅಂತಕ್ಕಂಥ ಟ್ಯಾಗ್ ಫಲಕಗಳನ್ನ ಹಾಕೊಂಡು ಕೆರೆಗಳನ್ನ ಉಳಿಸ್ತಕ್ಕಂಥದ್ದು, ಅಶುದ್ಧವಾಗಿರ್ತಕ್ಕಂಥ ನದಿಗಳನ್ನ ಶುದ್ಧೀಕರಣ ಮಾಡ್ತಕ್ಕಂಥದ್ದು, ಈ ರೀತಿಯ ಸಮಾಜಮುಖಿ ಕೆಲಸಗಳನ್ನ ಅವರು ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಬಹಳ ಮುಖ್ಯವಾದ್ದೇನಪ್ಪ ಅಂತಂದರೆ, ಈ ಕಾಕ್ರೋಚ್ ಜನತಾ ಪಾರ್ಟಿ ಇಷ್ಟೆಲ್ಲ ಸದ್ದು ಮಾಡ್ತಾ ಇರಬೇಕಾದ್ರೆ TMCಯ ಸಂಸದೆ ಮಹುವಾ ಮೈತ್ರಾ ಅವರು ಏನು ಹೇಳಿದ್ದಾರೆ, ನಾನು ಕೂಡ ಈ ಕಾಕ್ರೋಚ್ ಜನತಾ ಪಾರ್ಟಿ ಸೇರ್ತೀನಿ, ಆದರೆ ನಾನು ಈಗಾಗಲೇ ಆ್ಯಂಟಿ ನ್ಯಾಷನಲ್ ಅಂತಕ್ಕಂಥ ಕರೆಸ್ಕೊಳ್ತಾ ಇರ್ತಕ್ಕಂಥ TMC ಪಕ್ಷದ ಕಾರ್ಡ್ ಹೋಲ್ಡರ್ ಆಗಿದ್ದಿಲ್ಲ, ಏನು ಮಾಡೋದು ಅಂತ ಅವರು ಟ್ವಿಟರಲ್ಲಿ ಬರೆದ್ರು. ಅದಕ್ಕೆ CJP ಏನು ಉತ್ತರ ಕೊಡ್ತು ಗೊತ್ತಾ? ನೋಡಿ, ಯಾರು ಚುನಾವಣೆಗಳನ್ನು ಕದ್ದು ಆ ಚುನಾವಣೆಗಳನ್ನು ರಿಗ್ ಮಾಡಿ ಇವತ್ತು ಗೆಲ್ತಾ ಇದ್ದಾರೆ, ಇನ್ನೊಂದು ರೀತಿಯಲ್ಲಿ ಕಮ್ಯುನಲ್ ಹೇಟ್ರೆಡ್ ದ್ವೇಷವನ್ನು ಹರಡಿ ಚುನಾವಣೆ ಗೆಲ್ತಾ ಇದ್ದಾರಲ್ಲ, ಅವರು ನಿಜವಾದಂಥ ಆ್ಯಂಟಿ ನ್ಯಾಷನಲ್ಲು. ಆದರೆ ನೀವು ಈ ದೇಶದ ಡೆಮಾಕ್ರಸಿಗಾಗಿ ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಬ್ಬ ಹೋರಾಟಗಾರ್ತಿ, ನಿಮ್ಮಂಥವ್ರು ನಮ್ಮ ಪಕ್ಷದಲ್ಲಿರಬೇಕು, ದಯವಿಟ್ಟು ಬನ್ನಿ ಅಂತ ಸ್ವಾಗತ ಮಾಡಿದೆ. ಇಲ್ಲಿ ನೇರವಾಗಿ ಹೇಳ್ತಾ ಇದೆ, ಕಮ್ಯುನಲ್ ಹೇಟ್ರೆಡನ್ನು ವಿರೋಧಿಸ್ತೀವಿ, SIRನಂತಹ ಮತದಾರರ ಹಕ್ಕುಗಳನ್ನ ಕಿತ್ಕೊಳ್ಳೋದನ್ನು ವಿರೋಧಿಸ್ತೀವಿ ಅಂತ. ಅಂದರೆ ಈ CJP ಪಕ್ಷ ನೇರವಾಗಿ BJP ಪಕ್ಷಕ್ಕೆ ವಿರುದ್ಧವಾಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಇದೇ ಸಂದರ್ಭದಲ್ಲಿ
ಇಷ್ಟೆಲ್ಲ ಒಳ್ಳೇದು ಮಾಡ್ತಾ ಇದೆ, ಚೆನ್ನಾಗಿದೆ, ಯಾವುದೋ ಹೊಸ್ದಾಗಿ ಬಂದಿದೆ, ಬೆಂಬಲ ಕೊಡೋಣ, ಎಲ್ಲದರ ನಡುವೆ ಕೆಲವು ಆತಂಕದ ಧ್ವನಿಗಳು ಕೂಡ ಕೇಳಿ ಬರ್ತಾ ಇದೆ. ಅದೇನಪ್ಪ ಅಂತಂದರೆ, ಇವರು ಈಗ ಆಮ್ ಆದ್ಮಿ ಪಾರ್ಟಿ ಹೆಂಗೆ ಬಿಡ್ತಲ್ಲ, ಅರವಿಂದ್ ಕೇಜ್ರಿವಾಲ್ ಅವರು ಏನು ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನು ಆ ರೀತಿಯ ಅಣ್ಣಾ ಹಜಾರೆ ಮಾಡಿದ್ರಲ್ಲ, ಆ ರೀತಿಯಾಗಿ ನಿಮ್ಮದು ಒಂದು ಆಗ್ಬಿಡ್ಬೋದು ಅಂತಕ್ಕಂಥ ಆತಂಕವನ್ನು ಭಾಳಷ್ಟು ಜನ ಹೇಳ್ತಾ ಇದ್ದಾರೆ. ಅಣ್ಣಾ ಹಜಾರೆ ಥರ ದಯವಿಟ್ಟು ನೀವು ಆಗಬೇಡಿ, ಅವ್ರಿಗಾಗಲೇ ನಮ್ಗೆ ಒಂದು ಸಲ ಮೋಸ ಮಾಡಿದ್ದಾರೆ, ಮತ್ತೆ ಕೆಲವರು ಮೋಸ ಮಾಡಬೇಡಿ ಅಂತ. ಇನ್ನು ಕೆಲವರು ಹೇಳ್ತಾ ಇದ್ದಾರೆ, ಈ ಇಂಡಿಯಾದಲ್ಲಿರ್ತಕ್ಕಂಥ ಒಂದು ವಿರೋಧ ಪಕ್ಷಗಳ ಸ್ಪೇಸನ್ನು ನೀವು ಆಕ್ಯುಪೈ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀರಿ. ನೀವು ಈ ಹಿಂದೆ ಕೇಜ್ರಿವಾಲ್ ಅವ್ರನ್ನೂ ಟೀಕಿಸಿದಿರಿ, ರಾಹುಲ್ ಗಾಂಧಿ ಅವ್ರನ್ನೂ ಟೀಕಿಸಿದಿರಿ, ಹಂಗಾಗಿ ಆ ಸ್ಪೇಸ್ ಅಂದರೆ ಹುಡುಕ ಬಂದಿದ್ದೀರಾ ಅಥವಾ ಇದು ರಾಜಕೀಯ ಪ್ರೇರಿತ ಚಳುವಳಿಯೇ ಅಂತಕ್ಕಂಥ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಾರೆ. ಪ್ರಶ್ನೆಗಳನ್ನು ಈ CJP ಮುಕ್ತವಾಗಿ ತಗೊಳ್ತದೆ. BJP ಥರ ಅದನ್ನು ಡಿಸ್ಮ್ಯಾಂಟ್ಲು ಮಾಡಿಬಿಡೋದಿಲ್ಲ, ಒಂದು ಸರ್ವಾಧಿಕಾರಿಯಾಗಿ ನಡ್ಕೊಳ್ಳೋದಿಲ್ಲ. ಇದು ತಾನು ಏನು ಮಾಡ್ತಾ ಇದ್ದೀನಿ, ಯಾರಿಗೋಸ್ಕರ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ್ದಾರೆ ಯುವಜನರಿಗಾಗಿ ಅಂತ ಸ್ಪಷ್ಟವಾಗಿ ಘೋಷಣೆ ಮಾಡಿದ್ದಾರೆ. ನಮ್ಮ ದೇಶದ ಯುವಜನರು ಯಾರದೋ ದ್ವೇಷ ಭಾಷಣವನ್ನು ಕೇಳ್ಕೊಂಡು ಇನ್ಯಾರೋ ಧರ್ಮದ ಮೇಲೆ ದಾಳಿ ಮಾಡಿ ಜೈಲಿಗೆ ಹೋಗಿ ರೌಡಿ ಶೀಟರ್ ಆಗಿ ತಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯ CJP ಪಕ್ಷದ ಥರ ಸೇರಿ ಈ ದೇಶದ ಜ್ವಲಂತ ಸಮಸ್ಯೆಗಳನ್ನು ಮುನ್ನೆಲೆಗೆ ತಂದು ಅವುಗಳನ್ನ ಪರಿಹಾರ ಮಾಡಿ ಅಂತಕ್ಕಂಥ ಒತ್ತಾಯಿಸ್ತಕ್ಕಂಥ ಒಂದು ಭಾಳ ತೀವ್ರ ಒತ್ತಡ ಗುಂಪಾಗಿ ಒಂದು ಆಲ್ಟರ್ನೇಟಿವ್ ಒಂದು ಪಾಲಿಟಿಕ್ಸ್ನ ಮುನ್ನೆಲೆಗೆ ತರ್ತಕ್ಕಂಥ ಆಲ್ಟರ್ನೇಟಿವ್ ಪಾಲಿಟಿಕ್ಸ್ಗಿಂತಲೇ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ನಲ್ಲೇ ಒಂದು ತೀವ್ರ ಧ್ವನಿಯಾಗಿ ಮುಂದೆ ಬರಲಿ. ಆ ಮೂಲಕ ನಮ್ಮ ದೇಶ ನಿಜವಾಗ್ಲೂ ಕೂಡ ಎಲ್ಲ ಯುವಜನರನ್ನು ಒಳಗೊಂಡಂಥ ಅಭಿವೃದ್ಧಿ ಹೊಂದಿರತಕ್ಕಂಥ ಒಂದು ಸಮೃದ್ಧಿಯನ್ನು, ಶಾಂತಿಯನ್ನು, ಸಹಬಾಳ್ವೆಯನ್ನು, ಸಮಾನತೆಯನ್ನು ಹೊಂದಿರತಕ್ಕಂಥ ದೇಶ ಆಗಲಿಕ್ಕೆ ಈ ಥರದ ಧ್ವನಿಗಳು ತೀವ್ರ ಅಗತ್ಯವಾಗಿದೆ ಅಂತ ನಾನಂತೂ ಭಾವಿಸ್ತೀನಿ. ಇದ್ರ ಬಗ್ಗೆ ನಿಮಗೆ ಅನ್ನಿಸ್ತದೆ ಅಂತಕ್ಕಂಥದ್ದನ್ನ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.